ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಸೊ ರೈಲ್ವೇದಲ್ಲಿ ಹುದ್ದೆಗಳನ್ನ ಕರೆದಾರ. ಎಷ್ಟಪ್ಪ ಅಂತಂದ್ರೆ 5,696 ಹುದ್ದೆಗಳನ್ನ ನೋಟಿಫಿಕೇಶನನ್ನು ಕೂಡ ಮಾಡಿದಾರ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದು ಇದೇ ತಿಂಗಳ ಇವತ್ತೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ಕೂಡ ನಿಮ್ಗೆ ವಿಡಿಯೋನ ಮಾಡಿ ಹಾಕಿದ್ದೆ. ಅದರಲ್ಲಿ ನಿಮ್ಗೆ ಬೋರ್ಡ್ ಮೇಲೆ ನಾನು ಯಾವ ಥರ ಅಂತೇಳಿ ತಿಳಿಸಿದ್ದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಸೊ ಬೋರ್ಡ್ ಮೇಲೆ ತಿಳಿಸಿದ್ರೆ ನನಗೂ ಕೂಡ ಸರಿ ಅನಿಸುತ್ತೆ, ನಿಮಗೂ ಕೂಡ ಜಾಸ್ತಿ ಇದಾಗುತ್ತೆ ಅಂತ. ಸೊ ನಾನು ಸಡನ್ ಆಗಿ ನಿಮ್ಗೆ ಇನ್ಫಾರ್ಮೇಷನ್ ಅಪ್ಡೇಟನ್ನು ಕೊಡೋದಕ್ಕೋಸ್ಕರ ಆ ಥರ ಕೊಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಬೋರ್ಡ್ ಮೇಲೆ ನಿಮ್ಗೆ ಅಚ್ಚುಕಟ್ಟಾಗಿ ಬರೋದನ್ನು ತಿಳಿಸ್ತಾ ಇರ್ತೀನಿ. ಸೊ ಇದರಲ್ಲಿ ಹುದ್ದೆಗಳನ್ನ ಕರೆದಾರ. ಈ ಹುದ್ದೆಗಳಿಗೆ ಯಾರ್ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬಹುದು. ಸೊ ರೈಲ್ವೇದಲ್ಲಿ 1.5 ವರ್ಷ ಆಗಿ ಬಂತು. ಯಾವುದೇ ಒಂದು ರಿಕ್ರೂಟ್ಮೆಂಟ್ ಕೂಡ ಆಗಿದ್ದಿಲ್ಲ, 2 ವರ್ಷ ಆಯಿತು. ಬಹಳ 2018ರಾಗೇನೋ 19ರಾಗ ಡಿ ಗ್ರೂಪ್ ವೇಕೆನ್ಸಿಯನ್ನು ಕರೆದಿದ್ರು. ಅದನ್ನು ಅಪ್ಲೈ ಮಾಡಿದ ನಂತರ 3 ವರ್ಷಕ್ಕೆ ಎಕ್ಸಾಮನ್ನು ನಡೆಸಿದ್ರು. ಅದೇ ಥರ ರೈಲ್ವೆ ಪ್ರೊಸೆಸ್ ಕೂಡ ಸ್ವಲ್ಪ ಸ್ಲೋ ಆಗುತ್ತೆ. ರೈಲ್ವೇದಾಗ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಆಗಲಿ ಅಂತ ಕೂತಿದ್ವಿ ನಾವು. ಯಾವುದಾದ್ರೂ ಯಾವುದೇ ಒಂದು ಡಿ ಗ್ರೂಪ್ ಆಗಲಿ, RPF ಕಾನ್ಸ್ಟೇಬಲ್ ಆಗಲಿ, ALP ಆಗಲಿ, ಪ್ರತಿಯೊಂದು ಅದರಲ್ಲಿ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ 100% ಇನ್ನು ಉಳಿದಿದ್ದು ಅದ್ರ ಜೊತೆ ಕಂಟಿನ್ಯೂ ಆಗಿ ಆಗೇ ಆಗ್ತಾವೆ ನೋಟಿಫಿಕೇಶನ್ ಅಂತೇಳಿ ಚಂದ ಕಾಯ್ತಾ ಇದ್ವಿ. ಅಂತೂ ಇಂತೂ ಅನ್ಕೊಂಡಂಗೆ ಬಂದೇ ಬಿಡ್ತೀವಿ ನೋಟಿಫಿಕೇಶನ್. ಈ ನೋಟಿಫಿಕೇಶನ್ ಬಂದತ್ತಂದ್ರೆ ನಮ್ಗೆ RPF ಕಾನ್ಸ್ಟೇಬಲ್ ಬರ್ತೈತಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬರ್ತೈತಿ, ಡಿ ಗ್ರೂಪ್ ಬರ್ತೈತಿ. ಅದರಲ್ಲಿ ಭಾಳಷ್ಟು ಇನ್ನೂ ನಾನಾ ಥರದ ಹುದ್ದೆಗಳಿದಾವೆ. NTPC ಅಂತೇಳಿ ಚಂದ ಸಾಕಷ್ಟು ಹುದ್ದೆಗಳಿದಾವೆ. ಆ ಹುದ್ದೆಗಳನ್ನು ಕಂಟಿನ್ಯೂ ಆಗಿ ರಿಕ್ರೂಟ್ಮೆಂಟ್ ಆಗ್ತಾ ಹೋಗ್ತಾವೆ. ಸೊ ಇದು ನಮ್ಗೆ ನೋಟಿಫಿಕೇಶನ್ ಆಗೈತಿ. ಈ ನೋಟಿಫಿಕೇಶನ್ ಆಗಿದೆ ನಮ್ಗೆ ಭಾಳಷ್ಟು ಖುಷಿ ಅನ್ಸಾಗ್ತೈತಿ. ಇದಕ್ಕೆ ಕರೆಕ್ಟಾಗಿ ಕೇಳ್ಕೊಡ್ರಿ. ಈ ವಿಡಿಯೋನ ನಿಮ್ಗೆ ಅಪ್ಲೈ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಸ್ನೇಹಿತರು ಕೂಡ ಅಪ್ಲೈ ಆಗುತ್ತೆ. ನಾಳೆ ನಿಮ್ಮ ಬರುವಂಥ ಬ್ರದರ್ಸ್ ಕೂಡ ಅಪ್ಲೈ ಆಗುತ್ತೆ. ಯಾವುದೇ ಒಂದು ಇನ್ಫಾರ್ಮೇಷನ್ ನೋಡ್ತಿರ್ತಾರಲ್ಲ, ಕರೆಕ್ಟಾಗಿ ನೋಡ್ಕೊಡ್ರಿ. ಅದನ್ನು ಪೂರ್ತಿ ಎಂಡ್ ಮಟ್ಟ ನೋಡ್ಕೊಡ್ರಿ. ಅದು ನಿಮಗೆ ಯೂಸ್ ಆಗಲಿ ಬಿಡಲಿ 100% ಅದನ್ನು ನೋಡ್ತಾ ಇದ್ರಿಪ್ಪ ಅಂತಂದ್ರೆ ನಿಮ್ಗೆ ಸೊ ಯಾವುದೇ ಒಂದು ಸಮಯದಲ್ಲಿ ಕೂಡ ಅಂಥ ನೋಟಿಫಿಕೇಶನ್ಗಳ ಯೂಸ್ ಆಗ್ತಿರ್ತಾವೆ. ಅದಕ್ಕೋಸ್ಕರ ನಾನು ಹೇಳುವಂಥ ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಡ್ರಿ. ಸೊ ನೋಡ್ಕೋಬೋದು. ಇದರಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 5,696 ಹುದ್ದೆಗಳಿದಾವೆ. ಎಷ್ಟಪ್ಪ ಅಂತಂದ್ರೆ 5,696 ಹುದ್ದೆಗಳನ್ನ ಕರೆದಿದಾರ. ಅಪ್ಲೈ ಡೇಟಿಂಗ್ ಯಾವಾಗಪ್ಪ ಅಂತಂದ್ರೆ ಜನವರಿ 20, 19, ಫೆಬ್ರವರಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. 2024ಕ್ಕೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ಥರನಾಗಿ ಅಪ್ಲಿಕೇಶನ್ನಲ್ಲಿ ಫೀಸ್ ಎಷ್ಟಿದೆ, ಯಾಕಂದ್ರೆ ಇದ್ರ ಸಂಬಂಧ ಎಷ್ಟೋ ಜನ ಅಪ್ಲಿಕೇಶನ್ ಹಾಕೋದು ಬಿಡ್ತೀರಿ ಅನಿಸುತ್ತೆ. ಬಿಡಕ್ಕೆ ಹೋಗ್ಬೇಡ್ರಿ. ರೈಲ್ವೆ ರಿಕ್ರೂಟ್ಮೆಂಟ್ನಾಗ ಯಾವುದೇ ಒಂದು ಅಪ್ಲಿಕೇಶನ್ DDಯನ್ನು ಕಟ್ಟಿರಿ, ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಿದ್ದ ವಾಪಸ್ ರೀಫಂಡನ್ನು ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಜಮಾ ಆಗುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಪಾಸ್ಬುಕ್ ಸಮೇತನೇ ಕೇಳಿರ್ತೈತಿ. ಅದೇ ಅಕೌಂಟಿಗೆ ನಿಮ್ಮ ದುಡ್ಡು ಕೂಡ ಜಮಾ ಆಗುತ್ತೆ. ಯಾವಾಗ ಹಾಕಿದ್ರು ಪರವಾಗಿಲ್ಲ. 2018ರಾಗ ಡಿ ಗ್ರೂಪ್ ಅಪ್ಲಿಕೇಶನನ್ನು ಹಾಕಿದವರು ಈಗ 3-4 ತಿಂಗಳ ಹಿಂದೆ ಎಕ್ಸಾಮ್ ಕೂಡ ಬರೆದು ಕಂಪ್ಲೀಟ್ ಆಗಿ ಬಂದಿದ್ರು. ಸೊ ಅವ್ರದ್ದು ಪೇಮೆಂಟ್ ಕೂಡ ವಾಪಸ್ ಅದನ್ನು ಜಮಾವನ್ನು ಮಾಡಿದ್ದಾರೆ. ಅಪ್ಲಿಕೇಶನ್ ಫೀಸನ್ನು ನೋಡ್ಕೋಬೋದು. ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು EWS ಮತ್ತು OBCದವರಿಗೆ ಎಷ್ಟಿದೆಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. ಅದೇ ಥರನಾಗಿ SC ST ಮತ್ತು ಮಹಿಳೆಯರಿಗೆ 200 ರೂಪಾಯಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಐತಿ. ಆ ಮಹಿಳೆಯರಿಗೆ ಎಲ್ಲದರಲ್ಲಿ ಕೂಡ ಕಡಿಮೆ ಕೂಡ ಇಡಾಕತ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನಾಗ ಯಾವುದಕ್ಕೂ ಒಂದಕ್ಕೂ DD ಕೂಡ ಇಡಾಕತ್ತಿಲ್ಲ. ಅಪ್ಲಿಕೇಶನ್ ಹಾಕ್ಕೊಡ್ರಿ, ಎಕ್ಸಾಮ್ ಬರೀದು ಬಿಡೋದು ಡಿಪೆಂಡ್ ಅಪ್ಪಣ ಮುಂದೆ ವಿಚಾರ ಮಾಡಕತ್ತೀರ ಅಂತ. ಯಾವಾಗ ನೋಟಿಫಿಕೇಶನ್ಗಳಾಗಿರ್ತಾವಲ್ಲ ಅದನ್ನು ಯೂಸನ್ನು ಮಾಡ್ಕೊಡ್ರಿ. ಯಾಕಂದ್ರೆ ಹೊಳ್ಳಿ ಯಾವಾಗ್ತಾವೆ ಹೇಳಕ್ಕೆ ಬರಲ್ಲ. ಯಾವುದೇ ಒಂದು ಸಿಕ್ಕಂಥ ಚಾನ್ಸನ್ನು ಮಿಸ್ಯೂಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಜೂನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ತಕ್ಷಣ ನಾನು ಮಣ್ಣಿ ವಿಡಿಯೋದಾಗ ಹೇಳಿದಿಲ್ಲ. ಅದು ಜೂನ್ ವೈಸ್ ಇನ್ನೂ ಸಾಕಷ್ಟು ಜೂನ್ಗಳಿದಾವೆ. ನೀವು ಯಾವ ಜೂನಿಗೆ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ನಿಮ್ಗೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಏಜ್ ಲಿಮಿಟ್ ನೋಡ್ಕೊಡ್ರಿ. ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂತಂದ್ರೆ 18ರಿಂದ 30 ಏಜ್ ಒಳಗಡೆ ಇದ್ದವರು ಕೂಡ ಅಪ್ಲಿಕೇಶನನ್ನು ಹಾಕಬಹುದು. 18ರಿಂದ 30 ಏಜ್ ಸಾಕಷ್ಟು ಏಜ್ ಐತಿ ಆರಾಮ್ಸಾಗಿ. ಯಾಕಂದ್ರೆ PSI ಅವರು ಸ್ಟಡಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಏಜ್ ಕೂಡ ಬ್ಯಾಂಕಿಂಗ್ ಐತಿ ಸ್ಟಡಿ ಮಾಡೋರ್ದ. ಸೊ ಹೆವಿ ಪೇಷನ್ಸ್ ಬೇಕಾಗುತ್ತೆ. ಅಂಥವ್ರಿಗೆಲ್ಲ ಇಲ್ಲಿ ಒಳ್ಳೆಯ ಅವಕಾಶ ಐತಿ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ ಇದ್ರಪ್ಪ ಅಂತಂದ್ರೆ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. 33 ಮಟ್ಟ ಅಪ್ಲಿಕೇಶನ್ ಹಾಕೋಬಹುದು. ಅದೇ ಥರನಾಗಿ SC STದವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಅವರು 35 ಮಟ್ಟ ಅಪ್ಲಿಕೇಶನನ್ನು ಹಾಕೋಬಹುದು. ನೆಕ್ಸ್ಟ್ ಇದರಲ್ಲಿ ಯಾವ ಜೂನ್ ನಂತರ ಈಗ ಟೋಟಲ್ ಆಗಿ ಇಷ್ಟು ಜೂನ್ ಅಂತ ಇದಕ್ಕೆ ಜಾಸ್ತಿ ಅದಾವೆ. ನನಗೆ ಇಷ್ಟು ಹಿಡಿಸಿದಂಥದ್ದು ಇಷ್ಟ. ಅದು ನಿಮಗೆ ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ನಾಗ ಹಾಕಿರ್ತೀನಿ. ಒಂದ್ಸರಿ ನೀವು ಕೂಡ ನೋಡ್ಕೊಳ್ಳಿ. ಇದರಿಂದ ಜೂನ್ ಲಿಸ್ಟ್ ಐತೆ
ಆ ಲಿಸ್ಟನ್ನು ನೋಡ್ಕೊಂಡಿದ್ರೆ ಯಾವ ಕಾಸ್ಟಿಗೆ ಎಷ್ಟು, ಒ ಬಿ ಸಿದವ್ರಿಗೆ ಎಷ್ಟು, ಜನರಲ್ದವ್ರಿಗೆ ಎಷ್ಟು, ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಎಷ್ಟು, ಫೀಮೇಲ್ಗೆ ಎಷ್ಟು, ಮತ್ತು ಇನ್ನುಳಿದ ಎಸ್ ಸಿ ಎಸ್ ಟಿದವ್ರಿಗೆ ಎಷ್ಟು ಅಂತ ಹೇಳಿ ಸಪ್ರೇಟಾಗಿ ಅದರಲ್ಲಿ ಬಿಡಿಸಿಕೆಸಿಂದ ಕೊಟ್ಟಿದ್ದಾರೆ. ಅದನ್ನು ಕೂಡ ಒಂದ್ಸರಿ ನೀವು ನೋಡ್ಕೊಳ್ರಿ. ಇಲ್ಲಿ ನೋಡ್ಕೋಬಹುದು ಜಮ್ಮು ಕಾಶ್ಮೀರ ಜೂನ್ನಲ್ಲಿ 39 ಕರೆದಿದ್ದಾರೆ. ಕೋಲ್ಕತ್ತಾದಲ್ಲಿ 254 ಪ್ಲಸ್ 91. ಈ ಥರ ಪ್ಲಸ್ ಅನ್ನು ಯಾಕೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅಲ್ಲಿ 2 ಜೂನ್ಗಳು ಇರ್ತಾವೆ, ಅದಕ್ಕೋಸ್ಕರ ಅಲ್ಲಿ ಅಷ್ಟು. ನೆಕ್ಸ್ಟ್ ಅಹಮದಾಬಾದಲ್ಲಿ 238 ಹುದ್ದೆಗಳಿದಾವೆ. ಎಷ್ಟದಪ್ಪ ಅಂದ್ರೆ 238 ಅದಾವು. ಅದೇ ತರನಾಗಿ ಅಜ್ಮೀರ್ದಲ್ಲಿ 228 ಅದಾವೆ. ಎಷ್ಟದಪ್ಪ ಅಂತಂದ್ರೆ ಅಜ್ಮೀರ್ದಲ್ಲಿ 228 ಹುದ್ದೆಗಳಿದಾವೆ. ಅದೇ ತರನಾಗಿ ಬೆಂಗಳೂರಲ್ಲಿ ನಮ್ಮ ಹುಡುಗರಕ್ಕಿ, ಯಾಕಂದ್ರೆ ಬೆಂಗಳೂರು ಅಂದ ತಕ್ಷಣ ಇಲ್ಲೇ ಸಮೀಪ ಆಗುತ್ತೆ, ಇಲ್ಲೇ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು ಬಿಡು, ಡ್ಯೂಟಿನೂ ಇಲ್ಲೇ ಇರ್ತದೆ ಅಂತ ಹೇಳಿ. ಸೊ ಇಲ್ಲೇ ಹಾಕ್ತೀರಿ, ಪರವಾಗಿಲ್ಲ ಹಾಕ್ರಿ. ಯಾಕಂದ್ರೆ ಅದರ್ ಸ್ಟೇಟ್ನವ್ರು ಬಂದ ಕೇಸಿಂದ ನಮ್ಮ ಕರ್ನಾಟಕದಾಗ ನಮ್ಮ ಜೂನಿಗೆ ಹಾಕೊಂಡ್ ಕೇಸಿಂದ ಕಾಂಪಿಟೇಷನನ್ನು ಮಾಡ್ತಾರೆ. ಯಾಕಂದ್ರೆ ಮೆರಿಟ್ ಕಡಿಮೆ ಇರ್ತದೆ, ಅದಕ್ಕೋಸ್ಕರ ಇಂಥಲ್ಲೆಲ್ಲ ಕಾಂಪಿಟೇಷನನ್ನು ಮಾಡ್ತಾರೆ. ನೆಕ್ಸ್ಟ್ ಭೂಪಾಲದಲ್ಲಿ ನೋಡ್ಕೊಡ್ರಿ 219, ಭುವನೇಶ್ವರದಾಗ 65, ಬಿಲಾಸ್ಪುರದಾಗ 124 ಪ್ಲಸ್ 1192 ಹುದ್ದೆಗಳು. ಟೋಟಲ್ ಆಗಿ ಇಷ್ಟು ಹುದ್ದೆಗಳು. ನೆಕ್ಸ್ಟ್ ಚಂಡೀಗಢದಲ್ಲಿ 66 ಹುದ್ದೆಗಳು, ಚೆನ್ನೈದಲ್ಲಿ 148, ಗೋರಖ್ಪುರದಲ್ಲಿ 43, ಗುವಾಹಟಿಯಲ್ಲಿ 62. ಇನ್ನೂ ಸಾಕಷ್ಟು ಜೂನ್ಗಳಿದಾವೆ. ಆ ಜೂನ್ಗಳನ್ನು ನನಗೆ ಬರೆಯೋಕ್ಕಾಗಲಾರ್ಕ ನಿಮ್ಗೆ ಇಷ್ಟನ್ನು ಮಾತ್ರ ಹೇಳಿನಿ. ಈ ಜೂನಿನಲ್ಲಿ ಇಷ್ಟು ಜೂನ್ಗಳನ್ನು ಕೊಟ್ಟಿದ್ದಾರೆ. ಈ ಜೂನ್ನಲ್ಲಿ ನೀವು ಬೇಕಾದಕ್ಕೆ ಹಾಕ್ಕೋಬಹುದಾ? ಎಸ್, ಬೇಕಾದ ಜೂನ್ನಲ್ಲಿ ನೀವು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಇದರಲ್ಲಿ ಯಾವ ಜೂನ್ ಆದರೂ ನಿಮ್ಗೆ ಅಲ್ಲಿ ವೇಕೆನ್ಸಿ ಜಾಸ್ತಿ ಅದಾವೆ, ನಿಮ್ಮ ಕಾಸ್ಟಿಗೆ ಎಲ್ಲೆಲ್ಲಿ ಅದಾವೆ ಅಂತ ಹೇಳಿ ನೋಡ್ಕೊಂಡು ಕೇಸಂದ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಕೋಬಹುದು. ಬೆಂಗಳೂರು ಹಾಕೋತೀನಿ ಅನ್ನೋರು ಬೆಂಗಳೂರು ಕೂಡ ಹಾಕೋಬಹುದು. ಇಷ್ಟೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಮತ್ತು ಇದರದ ಕ್ವಾಲಿಫಿಕೇಶನ್, ಸೊ ಇದ್ರದ್ದು ಎಕ್ಸಾಮ್ ಸಿಲೆಬಸ್ ಯಾವ ಥರ ಬರುತ್ತೆ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಸೊ ಸಪ್ರೇಟಾಗಿ ಸಿಲೆಬಸ್ 2 ಎಕ್ಸಾಮ್ಗಳದಾವೆ. 2 ಎಕ್ಸಾಮನ್ನು ಯಾವ ಥರ ಕ್ರ್ಯಾಕನ್ನು ಮಾಡಬೇಕು, ಅದರಲ್ಲಿ ಸಿಲೆಬಸ್ ಏನೇನಿದೆ, ಯಾವುದನ್ನು ಸ್ಟಡಿ ಮಾಡಬೇಕು, ಯಾವ ಸಬ್ಜೆಕ್ಟ್ ಇದೆ, ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ಸಂಪೂರ್ಣವಾಗಿ ಯಾರಾದರೂ ನೀವು ಅಪ್ಲೈ ಮಾಡೋಕ್ಕೆ ರೆಡಿ ಇದ್ರಪ್ಪ ಅಂತಂದ್ರೆ ಎಸ್ ಅಂತ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆ ನಾನು 100% ಸಿಲೆಬಸ್ದ ಕ್ಲಿಯರಾಗಿ ಡಿಕ್ ಟು ಡಿಕ್ಟ್ ನಿಮ್ಗೆ ಅದರದ್ದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಮತ್ತು ಅದರದ್ದು ಕ್ವಶನ್ ಪೇಪರ್ ಕೂಡ ನಿಮ್ಮಿಂದ ಕೊಡ್ತೀನಿ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ? ಕ್ವಾಲಿಫಿಕೇಶನ್ ನೋಡ್ಕೊಡ್ರಿ. ಕ್ವಾಲಿಫಿಕೇಶನ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿ ಹುದ್ದೆ ಹೆಸರು ಏನಪ್ಪ ಅಂತಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಟ್ರೈನಿನ ಡ್ರೈವರ್ ಏನಿರ್ತಾರಲ್ಲ, ಟ್ರೈನನ್ನು ಚಲಾಯಿಸುವಂಥ ಡ್ರೈವರ್, ಅವರಿಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತಾರ. ನೀವು ಏನೋ ತಿಳ್ಕೊಂಡಿರ್ಬೋದು, ಟ್ರೈನಿನ ಡ್ರೈವರ್ ಅಂತಂದ್ರೆ ನಗಿ ಬರ್ತಿರ್ಬೋದು, ಡ್ರೈವರ್ ಅರೇ ಅವ್ರ. ಯಾಕಂದ್ರೆ ಅಷ್ಟು ಜನಗಳನ್ನ ತೊಗೊಂಡು ಹೋಗ್ತಿರ್ತಾರಪ್ಪ ಅಂತಂದ್ರೆ ಅವ್ರು ಯಾವತ್ತೂ ಡ್ರೈವರ. ಅದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ನೋಡ್ರಿ. ಅಸಿಸ್ಟೆಂಟ್ ಲೋಕೋ ಪೈಲಟಿಗೆ ಪೇಮೆಂಟ್ ಎಷ್ಟು ಇರ್ತದೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅಸಿಸ್ಟೆಂಟ್ ಲೋಕೋ ಪೈಲಟಿಗೆ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂದ್ರೆ 10ನೇ ತರಗತಿ ಮುಗಿದಿರ್ಬೇಕು ಮತ್ತು ITI ಮುಗಿದಿರ್ಬೇಕು. ITIಯಲ್ಲಿ NCVT ಅಂತ ಹೇಳಿ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಲೇಬೇಕು. ಇದರೊಳಗೆ ಟೆಕ್ನಿಷಿಯನ್ ಅಂತ ಹೇಳಿ ಇನ್ನೂ ಮೆನ್ಷನ್ ಮಾಡಿಲ್ಲ. ಟೆಕ್ನಿಷಿಯನ್ದವರು ಈ ಸದ್ಯ ಅದಕ್ಕೂ BE ಇಂಜಿನಿಯರಿಂಗ್ ಐತಿ ಮುಗಿಬೇಕಾಗುತ್ತೆ. ಸೊ ಇವೆಲ್ಲ ಇವರಿಗೆ, ಅದು ನಮಗೇನು SLC ಮುಗಿದವ್ರಿಗೆ ಮತ್ತು PUC ಮುಗಿದವ್ರಿಗೆ ನಾವು ಯಾವ ಅಪ್ಲಿಕೇಶನ್ ಹಾಕ್ಬೋದು ಅನ್ಕೋತಿರಲ್ಲ, ವೇಟ್ ಮಾಡಿರಿ. ನಿಮಗೂ ಕೂಡ ಈ ನೋಟಿಫಿಕೇಶನ್ ಆಗೈತೆ ಅಂದ್ರೆ 100% RPF ಕಾನ್ಸ್ಟೇಬಲ್ SLC ಮೇಲೆ ಐತೆ. RPF ಕಾನ್ಸ್ಟೇಬಲ್ ಕರೀತಾರೆ. ಈ ಸದ್ಯದ ಮಟ್ಟಿಗೆ ಅದನ್ನು ಕೂಡ ನೋಟಿಫಿಕೇಶನ್ ಆಗುತ್ತೆ. ಮತ್ತು PUC ಮೇಲೆ ಅಸಿಸ್ಟೆಂಟ್ ಇದನ್ನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ RPF ಪೊಲೀಸ್ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿ ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ. ವೇಟ್ ಮಾಡ್ತಾ ಇರಿ. ಮತ್ತು D ಗ್ರೂಪ್ ಕೂಡ ನೋಟಿಫಿಕೇಶನ್ ಆಗುತ್ತೆ. ಪ್ರತಿಯೊಂದು ನೋಟಿಫಿಕೇಶನ್ಗಳು ಒಂದು ರಿಲೀಸ್ ಆಯ್ತಪ್ಪ ಅಂತಂದ್ರೆ 100% ಅಷ್ಟು ರಿಲೀಸ್ ಆಗ್ತಾ ಹೋಗ್ತಾವೆ. ಸೊ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನು ನಿಮ್ಗೆ ಬೇಕು ಅನ್ಕೊಂಡಿದ್ರಪ್ಪ ಅಂತಂದರೆ ಯಾವುದೇ ಒಂದು ವೆಬ್ಸೈಟ್ನಾಗ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಹೋಗಿ ಲೈಕ್ ಮಾಡಿರಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. 100% ಸಬ್ಸ್ಕ್ರೈಬ್ ಮಾಡ್ಕೊಂಡಿರಪ್ಪ ಅಂತಂದರೆ ಯಾವ ಸೈಟಿಗೆ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆಗಳಿರಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಆಲ್ ನೋಟಿಫಿಕೇಶನ್ ಅಂತ ಹೇಳಿ ಕೊಟ್ಟಿರಪ್ಪ ಅಂತಂದ್ರೆ ನಾವು ಹಾಕುವಂಥ ಡೈಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬಂದು ತಲುಪ್ತಾ ಇರ್ತಾವೆ. ನೀವು ಡೈಲಿ ನೋಡ್ತಾ ನಮಗೂ ಕೂಡ ಸಪೋರ್ಟನ್ನು ಮಾಡಿರಿ. ನಾವು ಎನಿ ಟೈಮ್ ನಿಮ್ಮ ಜೊತೆ ನಾವು ಕನ್ನಡದಾಗ ಮಾಹಿತಿಯನ್ನು ಕೊಡೋಕೆ ಬೇಕಾದಂಥ ಹಿಂದುಳಿದ ಅಪ್ಡೇಟ್ಗಳು ಬರಲಿವು. ಆ ಅದರ್ ಸ್ಟೇಟ್ನಾಗೂ ನೋಟಿಫಿಕೇಶನ್ಗಳು ಬೇಕಾದ್ರೆ UP ಪೊಲೀಸ, ಜಾರ್ಖಂಡ್ ಪೊಲೀಸ, ಪ್ರತಿಯೊಂದು ನೋಟಿಫಿಕೇಶನ್ ಆಗ್ತಿರ್ತಾವೆ. ಅವೆಲ್ಲ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ, ಯಾಕಂದರೆ ನಿಮ್ಗೆ ಹಿಂದಿಗಳು ಕೊಟ್ಟಿರ್ತಾರೆ ನೋಟಿಫಿಕೇಶನ್ಗಳ ಅರ್ಥ ಆಗ್ತಿರಲ್ಲ. ಅವೆಲ್ಲ ಎಲಿಜಿಬಿಲಿಟಿ, ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿ ಕೂಡ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇರ್ತೈತಿ. ಅವೆಲ್ಲ ನೋಡ್ಕೋಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.